ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ, ನೀವು ಖಂಡಿತವಾಗ್ಲೂ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಸಾಕಷ್ಟು ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಇವತ್ತು ಕೆಲವೊಂದು ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಫೆಬ್ರವರಿ ತಿಂಗಳಿಂದ ಅಕ್ಕಿ ಇಲ್ಲ ಅಂದ್ಬಿಟ್ಟು ಅದ್ರ ಬದಲು ಹಣ ಏನು ಕೊಡ್ತಾ ಇದ್ರು. ಫೆಬ್ರವರಿ ತಿಂಗಳಿಂದ ನಮಗೆ ಅಕ್ಕಿ ಸ್ಟಾಕ್ ಸಿಗ್ತಿದೆ, ಅಕ್ಕಿನ ಕೊಡ್ತೀವಿ ಅಂತ ಹೇಳ್ತಿದ್ರು. ಅವ್ರು ಹೇಳಿದ ರೀತಿನೇ ಫೆಬ್ರವರಿ ತಿಂಗಳಿಂದ ಅಕ್ಕಿನ ಕೊಡ್ತಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಕೊಡಲಿಲ್ಲ. ಫೆಬ್ರವರಿ ತಿಂಗಳದ ಅಕ್ಕಿ ಸೇರಿ ಮಾರ್ಚನ್ನಲ್ಲೇ ಕೊಟ್ಟರು. ಒಬ್ಬೊಬ್ಬರಿಗೆ 15 kg ಅಕ್ಕಿನ ಕೊಡ್ತಾ ಬಂದರು. ಬಟ್ ಏಪ್ರಿಲ್ ತಿಂಗಳಲ್ಲಿ ಏನಾಗಿದೆ, ಈಗ ಮಾರ್ಚ್ ತಿಂಗಳಲ್ಲೇ ಸಾಕಷ್ಟು ಜನರಿಗೆ ಅಕ್ಕಿ ಸಿಕ್ಕಿರಲಿಲ್ಲ. ಯಾಕಂದರೆ ಫೆಬ್ರವರಿ ತಿಂಗಳದ್ದು ಸೇರಿಸಿ ಕೊಡ್ತಿದ್ದರಿಂದ ತುಂಬ ಜನಕ್ಕೆ ಮಿಸ್ ಆಗಿತ್ತು. ಬಟ್ ಅದೇ ರೀತಿ ಈಗ ಏಪ್ರಿಲ್ ತಿಂಗಳಲ್ಲೂ ಕೂಡ ಆಗಿದೆ. ಯಾರೆಲ್ಲ 20ನೇ ತಾರೀಕು ಮೇಲೆ ಹೋಗಿ ರೇಷನ್ ಡಿಪೋಗಳಲ್ಲಿ ಅಕ್ಕಿ ತೊಗೊಳಕ್ಕೆ ಹೋಗಿದ್ದೀರಾ, ಅವರಿಗೆಲ್ಲ ಯಾರಿಗೂ ತುಂಬ ಜಿಲ್ಲೆಗಳಲ್ಲಿ ಸಿಕ್ಕಿಲ್ಲ, ಔಟ್ ಆಫ್ ಸ್ಟಾಕ್ ಇದೆ, ಅಕ್ಕಿ ಖಾಲಿಯಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈಗ ಕೇಂದ್ರ ಸರ್ಕಾರದಿಂದ 5 kg, ರಾಜ್ಯ ಸರ್ಕಾರದಿಂದ 5 kg, 10 kg ಅಕ್ಕಿ, ಹಾಗೆ ಅಂತ್ಯೋದಯ ಕಾರ್ಡ್ ಇದ್ರೆ ಅಂತೂ ಅವರಿಗೆ ಇನ್ನೂ ಜಾಸ್ತಿ ಅಕ್ಕಿ ಕೊಡಬೇಕಾಗತ್ತೆ. ಹಾಗಾಗಿ ರೇಷನ್ ಡಿಪೋಗಳಲ್ಲಿ ಅಕ್ಕಿ ಎಲ್ಲ ಔಟ್ ಆಫ್ ಸ್ಟಾಕ್ ಇದೆ, ಇನ್ನು ನೆಕ್ಸ್ಟ್ ಮಂತೇ ಬರೋದು ಅಂದ್ಬಿಟ್ಟು ಎಲ್ಲ ವಾಪಸ್ ಕಳಿಸ್ತಿದ್ದಾರೆ. ಹಾಗಾಗಿ ಪ್ರತಿ ತಿಂಗಳು 10ನೇ ತಾರೀಕು ಹಂಗೇನೆ ಬೇಗ ಹೋಗಿ ತೊಗೊಂಡ್ಬಿಡಿ, ಇಲ್ಲಾಂದರೆ ನಿಮಗೆ ಅಕ್ಕಿ ಸಿಗೋದಿಲ್ಲ. ಹಾಗೆ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಕೂಡ 2 ತಿಂಗಳದ್ದು ಬಾಕಿ ಇತ್ತು, ಡಿಸೆಂಬರ್ ಹಾಗೆ ಜನವರಿ ತಿಂಗಳದು. ಅದು ಕೂಡ ಏಪ್ರಿಲಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು KH ಮುನಿಯಪ್ಪ ಅವರು ಹೇಳಿದರು. ಬಟ್ ಅವ್ರು ಹೇಳಿದ ರೀತಿ ಹಂಗೆ ಜಮೆ ಮಾಡಿದ್ದೀವಿ ಅಂದ್ಬಿಟ್ಟು ಮೊನ್ನೆ ಅಪ್ಡೇಟ್ ಬಂದಿತ್ತು. ಬಟ್ ಯಾರಿಗೂ ಕೂಡ ಹಣ ಜಮೆ ಆಗಿಲ್ಲ. 2 ತಿಂಗಳದ್ದು ಏನು ಪೆಂಡಿಂಗ್ ಇತ್ತು ಡಿಸೆಂಬರ್ ಹಾಗೆ ಜನವರಿದು ಜಮೆ ಮಾಡಿರ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ವೀಡಿಯೋಸಲ್ಲೂ ಮಾಡಿ ಹೇಳಿದ್ದೆ, ಬಟ್ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಬಂದಿದೆ ಏನು ಅಂದ್ಬಿಟ್ಟು. ಸಾಕಷ್ಟು ಅಪ್ಡೇಟ್ ಕೂಡ ಬಂದಿರೋದು ಅದೇ ರೀತಿ, ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬಂದಿಲ್ಲ ಅಂತ. ಬಟ್ ಹಣ ಜಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಈ ಥರ ಹೇಳ್ತಿದ್ದಾರೆ, ಜಮೆ ಮಾಡಿದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಏನೂ ಹೊಸ ಅಪ್ಡೇಟ್ ಬಂದಿಲ್ಲ. ನೋಡೋಣ, ಈಗ ಅದ್ರ ಬಗ್ಗೆ ಏನಾರ ಬಂದಿದ್ರೆ ಖಂಡಿತ ನಾನು ನಿಮಗೆ ಬಂದರೆ ತಿಳಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾರು ಅಕ್ಕಿ ಹಣ ಬಂದಿದೆ ನಿನ್ನೆ ಅಥವಾ ಇವತ್ತು 2 ತಿಂಗಳದ ಪೆಂಡಿಂಗ್ ಹಣ ಅಂದರೆ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಹಾಗೆ ಇನ್ನೊಂದು ಅನ್ನಭಾಗ್ಯ ಯೋಜನೆ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಈಗ ಒಂದು 7-8 ತಿಂಗಳ ಹಿಂದೆ ಏನಾಗಿತ್ತಪ್ಪ ಅಂತಂದರೆ, ಇನ್ನು ಮುಂದೆ ಅಕ್ಕಿ ಜೊತೆ ನಾವು ರೇಷನ್ ಕಿಟ್ಟನ್ನು ಕೊಡ್ತೀವಿ. ಅದ್ರ ಜೊತೆ ಕಾಳುಗಳಾಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಅಥವಾ ಅಡಿಗೆ ಎಣ್ಣೆ, ಈ ಥರ ರೇಷನ್ ಕಿಟ್ ಒಂದು 5-6 ರೇಷನ್ನ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ರು ಸರ್ಕಾರದಿಂದ. ಈಗ ಆಮೇಲೆ ಅದ್ರ ಬಗ್ಗೆ ಮಾತಾಡಿದ್ರು. ಇವಾಗ ನೆಕ್ಸ್ಟ್ ಮಂತಿಂದ ಕೊಡ್ತೀವಿ, ಇನ್ನೊಂದು 2 ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಸುದ್ದಿನೇ ಇರಲಿಲ್ಲ. ಬಟ್ ಇವಾಗ ಏನು ಆದೇಶ ಹೊರಡಿಸಿದ್ದಾರೆ ಅಂದರೆ, ಏನು ಇವಾಗ ಪ್ರತಿ ತಿಂಗಳು 5 kg ಅಕ್ಕಿ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ, ಅದ್ರ ಜೊತೆಗೆ 2 kg ರಾಗಿ ಹಿಟ್ಟು ಬಿಟ್ಟರೆ 2 kg ಜೋಳದ ಹಿಟ್ಟು, 2ರಲ್ಲಿ 1 ಕೊಡ್ತೀವಿ ಅಂದ್ಬಿಟ್ಟು ಆದೇಶನ ಮಾಡಿದ್ದಾರೆ. ಅದು ಮುಂದಿನ ತಿಂಗಳಿಂದನೇ ಕೊಡ್ತಾರಾ ಅಥವಾ 6 ತಿಂಗಳು ಬಿಟ್ಟು ಕೊಡ್ತಾರಾ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಬಟ್ ಇನ್ನು ಮುಂದೆ ಅಕ್ಕಿ ಜೊತೆಗೆ 2 kg ರಾಗಿ ಹಿಟ್ಟು ಅಥವಾ 2 kg ಜೋಳದ ಹಿಟ್ಟು, 2ರಲ್ಲಿ 1 ಹಿಟ್ಟನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು 2 kg ಕೊಡ್ತಾರಂತೆ. ನಿಮಗೆ ಏನನ್ಸುತ್ತೆ ಇದ್ರ ಬಗ್ಗೆ? ಈ ಹಿಟ್ಗಳನ್ನ ಕೊಡೋದ್ರಿಂದ ನಿಮಗೆ ಉಪಯೋಗ ಆಗುತ್ತಾ ಅಥವಾ ಇದ್ರ ಬದಲು ಬೇರೆದು ಕೊಡ್ಬೋದಿತ್ತಾ? ಕೊಟ್ಟಿದ್ರೆ ಏನು ಕೊಡ್ಬೋದಿತ್ತು? ನಿಮಗೆ ಏನು ಕೊಟ್ಟರೆ ಅನುಕೂಲ ಆಗುತ್ತೆ, ಎಷ್ಟು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಾರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.